ಸಂಕ್ಷಿಪ್ತ ಶ್ರೀದೇವಿ ಮಹಾತ್ಮೆ ಅಧ್ಯಾಯ 7 ಬಿಡಾಲಾಸುರ ವಧೆ. ಆಶ್ಚರ್ಯ ಸೂಚಕ ಚಿಹ್ನೆ. ಆಶ್ಚರ್ಯ ಸೂಚಕ ಚಿಹ್ನೆ. ಕಡುಶೌರಿ ಪರದೇವತೆಯು ಭಗಡದ ದುಷ್ಟ ಬಿಡಾಲನೆಂಬನ ಮುಡುಹಿದಳು ಮಹಾಲಕ್ಷ್ಮಿ ಶಿವನ ತ್ರಿಶೂಲ ರಣದಿ. ಚಿಕ್ಷುರನ ವಧೆಯಾದ ನಂತರ ದೇವಿಯ ಉಗ್ರ ರೂಪವನ್ನು ನೋಡಿ ರಾಕ್ಷಸ ಸೈನ್ಯವು ಹೆದರಿ ಓಡಿತು. ಆಗ ಮಹಾಬಿಡಾಲನೆಂಬ ರಾಕ್ಷಸನು ನನ್ನ ಮಿತ್ರರನ್ನು ಕೊಂದ ಈ ಹೆಂಗಸನ್ನು ಬಿಡಬಾರದು ಎಂದು ನಿರ್ಧರಿಸಿ ದೇವಿಯ ಮೇಲೆ ಅಸ್ತ್ರಗಳ ಮಳೆಗರೆದನು. ದೇವಿಯು ಆ ಬಾಣಗಳನ್ನು ತಡೆಗಟ್ಟಿ ಅವನ ಸೈನ್ಯವನ್ನು ನಾಶ ಮಾಡಿ 100 ಬಾಣಗಳಿಂದ ದೈತ್ಯನನ್ನು ಹೊಡೆದಳು. ಆಗ ದೈತ್ಯನು ದೇವಿಯ ಮೇಲೆ ಗದಾ ಪ್ರಹಾರವನ್ನು ಮಾಡಿದನು. ದೇವಿಯ ಬಾಣಗಳು ಆ ಗದೆಯನ್ನು ಅರೆಕ್ಷಣದಲ್ಲಿ ಮುರಿದು ಹಾಕಿತು. ಆಗ ಆ ದೈತ್ಯನು ದೇವಿಯ ವಾಹನವಾದ ಸಿಂಹದ ಮೇಲೆ ಬಾಣ ಪ್ರಯೋಗವನ್ನು ಮಾಡಿದನು. ರಾಕ್ಷಸನು ಭಯಂಕರವಾಗಿ ಘರ್ಜಿಸಿ ಅಟ್ಟಹಾಸ ಮಾಡಿದನು. ಜಗನ್ಮಾತೆಯು ಅವನು ಕುಳಿತಿದ್ದ ಮಹಾಗಜವನ್ನು ಕೊಂದಳು. ಕೋಪಾವೇಶದಿಂದ ಬಿಡಾಲನು ಮುಷ್ಟಿಯಿಂದ ದೇವಿಯನ್ನು ಗುದ್ದಿದನು. ಒಡನೆ ಆಕೆಯು ದೈತ್ಯನ ಮೇಲೆ ಶೂಲ ಪ್ರಯೋಗವನ್ನು ಮಾಡಿದಳು. ಆಗ ಬಿಡಾಲಾಸುರನು, ಎಲೈ ದೇವಿ, ನಿನ್ನ ವೀರತ್ವವನ್ನು ಮೆಚ್ಚಿದೆ. ಇನ್ನೂ ಹೆಚ್ಚು ಯುದ್ಧ ಬೇಡ, ಇಲ್ಲಿಂದ ಹೊರಟು ಹೋಗು ಎಂದನು. ಆದರೆ ದೇವಿಯು, ಮಹಿಷಾಸುರನ ಕುಲವನ್ನು ಸೈನ್ಯದೊಡನೆ ಕೊಂದು ನಾಶಪಡಿಸುವೆನೆಂಬ ಪ್ರತಿಜ್ಞೆ ನನ್ನದು ಎಂದಳು. ಆಗ ಬಿಡಾಲನು ಬ್ರಹ್ಮಾಸ್ತ್ರವನ್ನು ಆಕೆಯ ಮೇಲೆ ಪ್ರಯೋಗಿಸಿದನು. ಆಗ 7 ಸಾಗರಗಳ ನೀರು ಒಣಗಿ ಹೋಯಿತು. ದಿಕ್ಪಾಲಕರ ಪಟ್ಟಣಗಳು ಸುಟ್ಟು ಹೋದವು. ದೇವತೆಗಳು ಹೆದರಿದರು. ಬ್ರಹ್ಮಾಸ್ತ್ರವು ಪ್ರಕಾಶಮಾನವಾಗಿ ಹೊಳೆಯುತ್ತಾ ದೇವಿಯ ತೋಳಬಂದಿಯಲ್ಲಿ ರತ್ನವಾಗಿ ಸೇರಿ ಹೋಯಿತು. ಬಿಡಾಲನು ಮತ್ತೆ ಕೋಪದಿಂದ ದೇವಿಯ ಮೇಲೆ ಮುಷ್ಟಿ ಯುದ್ಧವನ್ನು ಮಾಡಿದನು. ಆಗ ಶಾಂಭವಿಯು ಶಿವನ ತ್ರಿಶೂಲದಿಂದ ಬಿಡಾಲನ ಎದೆಯನ್ನು ಸೀಳಿಕೊಂದಳು. ಅಳಿದುಳಿದ ದೈತ್ಯರನ್ನು ಯಮಸದನಕ್ಕೆ ಅಟ್ಟಿದಳು. ದೇವತೆಗಳು, ಹೇ ಜಗನ್ಮಾತೆ, ನೀನು ರಾಕ್ಷಸರನ್ನು ಕೊಂದು ನಮ್ಮನ್ನು ಸಲಹಿದೆ ಎಂದು ಕೃತಜ್ಞತೆಯಿಂದ ಆಕೆಯನ್ನು ಸ್ತೋತ್ರ ಮಾಡಿದರು ಎಂಬಲ್ಲಿಗೆ ಶ್ರೀಮತ್ವ ರಮಹಂಸ ಪರಿವ್ರಾಜಕಾಚಾರ್ಯ ಶ್ರೀ ಚಿದಾನಂದ ಗುರುವರ ಶಿಷ್ಯ ಶ್ರೀ ಚಿದಾನಂದವಾದೂತ ವಿರಚಿತ ದೇವಿ ಮಹಾತ್ಮೆಯಲ್ಲಿ ಬಿಡಾಲಸುರ ವಧೆ ಎಂಬ 7ನೆಯ ಅಧ್ಯಾಯವು ಸಂಪನ್ನವಾಯಿತು. ಶ್ರೀಕೃಷ್ಣಾರ್ಪಣಮಸ್ತು. ಹರಿ ಓಂ. ನವರಾತ್ರಿ ದೇವಿ, ಕಾಲರಾತ್ರಿ ಅಥವಾ ಕಾಳರಾತ್ರಿ. ಏಕವೇಣಿ ಜಪಾಕರ್ಣಪೂರ ನಗ್ನ ಖರಾಸ್ಥಿತ. ಲಂಬೋಷ್ಠಿ ಕರ್ಣಿಕಾಕರ್ಣಿ ತೈಲಾಭ್ಯಕ್ತ ಶರೀರಿಣಿ. ವಾಮಪಾದೋಲ್ಲಸಲ್ಲೋಹ ಲತಾಕಂಟಕ ಭೂಷಣ. ವರ್ಧನಮೂರ್ಧ ಧ್ವಜಾ ಕೃಷ್ಣ. ಕಾಲರಾತ್ರಿರ್ಭಯಂಕರಿ. ಜಗನ್ಮಾತೆ ದುರ್ಗೆಯ 7ನೆಯ ಶಕ್ತಿಯನ್ನು ಕಾಲರಾತ್ರಿ ಎಂಬ ಹೆಸರಿನಿಂದ ತಿಳಿಯಲಾಗುತ್ತದೆ. ಅವಳ ಶರೀರದ ಬಣ್ಣವು ದಟ್ಟವಾದ ಅಂಧಕಾರದಂತೆ ಪೂರ್ಣವಾಗಿ ಕಪ್ಪು ಬಣ್ಣವಾಗಿದೆ. ತಲೆಯ ಕೂದಲು ಬಿಟ್ಟುಕೊಂಡು ಹರಡಿರುತ್ತದೆ. ಕತ್ತಿನಲ್ಲಿ ಮಿಂಚಿನಂತೆ ಹೊಳೆಯುತ್ತಿರುವ ಮಾಲೆ ಇದ್ದು, ಬ್ರಹ್ಮಾಂಡದಂತೆ ಗೋಲವಾಗಿರುವ ಹೊಳೆಯುತ್ತಿರುವ 3 ಕಣ್ಣುಗಳಿವೆ. ಇವುಗಳ ಕಿರಣಗಳು ವಿದ್ಯುತ್ತಿನಂತೆ ಪಸರಿಸಿಕೊಂಡಿದೆ. ಇವಳ ವಾಹನ ಕತ್ತೆಯಾಗಿದೆ. ಇವಳ ಬಣ್ಣ ಗಾಢ ಕಪ್ಪು ಮಿಶ್ರಿತ ನೀಲಿ ಬಣ್ಣ. ಮೂಗಿನಿಂದ ಉಚ್ಛ್ವಾಸ ನಿಶ್ವಾಸದ ಅಗ್ನಿಯ ಭಯಂಕರ ಜ್ವಾಲೆಗಳು ಹೊರಬರುತ್ತಿದೆ. ಇವಳಿಗೆ 4 ಕೈಗಳಿದ್ದು, ಮೇಲಕ್ಕೆ ಎತ್ತಿರುವ ಬಲಗೈ ವರಮುದ್ರೆಯಿಂದ ಎಲ್ಲರಿಗೆ ವರದಾನ ನೀಡುವಳು. ಕೆಳಗಿನ ಬಲಗೈ ಅಭಯಮುದ್ರೆಯಂತಿದೆ. ಎಡಗಡೆ ಮೇಲಿನ ಕೈಯಲ್ಲಿ ಕಬ್ಬಿಣದ ಮುಳ್ಳು ಹಾಗೂ ಕೆಳಗಿನ ಕೈಯಲ್ಲಿ ಖಡ್ಗವಿದೆ. ಮಲ್ಲಿಗೆ ಮತ್ತು ಕೃಷ್ಣ ಕಮಲ ಹೂವಿನ ಅಲಂಕಾರ. ಬೆಲ್ಲದಿಂದ ಮಾಡಿದ ಸಿಹಿಯಾದ ಅನ್ನ ಇವಳಿಗೆ ಪ್ರಿಯವಾದುದು. ಕಾಳರಾತ್ರಿ ದುರ್ಗೆಯ ಸ್ವರೂಪ ನೋಡಲು ಅತ್ಯಂತ ಭಯಂಕರವಾಗಿದೆ. ಆದರೆ ಇವಳು ತನ್ನನ್ನು ಆರಾಧಿಸುವ ಭಕ್ತರಿಗೆ ಶುಭ ಫಲವನ್ನೇ ಕೊಡುತ್ತಾಳೆ. ಈ ಕಾರಣದಿಂದ ಇವಳಿಗೆ ಶುಭಂಕರಿ ಎಂತಲೂ ಕರೆಯುತ್ತಾರೆ. ಆದ್ದರಿಂದ ಇವಳ ಭಕ್ತರು ಯಾವುದೇ ರೀತಿಯಿಂದಲೂ ಹೆದರಬೇಕಾದ ಅವಶ್ಯಕತೆ ಇಲ್ಲ. ಪೂರ್ಣವಿರಾಮ. ಕಾಳರಾತ್ರಿ ಭಯಂಕರ ರೂಪ, ಸಮಯದ ರೂಪವಾಗಿದ್ದಾಳೆ. ಇವಳು ಶನಿ ಗ್ರಹದ ಅಧಿಪತಿ. ಆದ್ದರಿಂದ ಇವಳನ್ನು ಪೂಜಿಸಿದಾಗ ಶನಿ ದೋಷ, ಸಾಡೆ ಸಾತಿಯ ಪ್ರಭಾವ ಕಡಿಮೆಯಾಗುತ್ತದೆ. ಜನರು ಮಾಡುವ ಒಳಿತು ಕೆಡುಕುಗಳಿಗೆ ತಕ್ಕಂತೆ ವರ ನೀಡುತ್ತಾಳೆ. ದುಷ್ಟ ಶಿಕ್ಷಕಿ, ಶಿಷ್ಟ ರಕ್ಷಕಿ ಆಗಿದ್ದಾಳೆ.
ಪೌರಾಣಿಕ ಕಥೆ. ಒಮ್ಮೆ ಶುಂಭ ನಿಶುಂಭ ಎಂಬ ದೈತ್ಯರು ದೇವತೆಗಳ ರಾಜ್ಯವನ್ನು ಕಸಿದುಕೊಂಡರು. ಅಷ್ಟದಿಕ್ಪಾಲಕರನ್ನೂ ಸೋಲಿಸಿದರು. ಇಂದ್ರನನ್ನು ಸಿಂಹಾಸನದಿಂದ ಕೆಳಗೆ ಇಳಿಸಿದರು. ತಮಗೆ ಒದಗಿದ ಕಷ್ಟವನ್ನು ಹೇಳಿಕೊಳ್ಳಲು ದೇವತೆಗಳು ದೇವಿಯ ಮೊರೆಹೊಕ್ಕರು. ಶುಂಭ ನಿಶುಂಭರು ಅಮರತ್ವದ ವರವನ್ನು ಪಡೆದು ಸ್ತ್ರೀ ಹೊರತಾಗಿ ಬೇರೆ ಯಾರೂ ಕೊಲ್ಲಲು ಸಾಧ್ಯವಿರಲಿಲ್ಲ. ದೇವತೆಗಳು ಹಿಮಾಚಲಕ್ಕೆ ಹೋಗಿ ಅಲ್ಲಿ ಪಾರ್ವತಿಯನ್ನು ಕಂಡು ನಮಸ್ಕರಿಸಿ ತಮ್ಮ ಸಂಕಷ್ಟ ಸ್ಥಿತಿಯನ್ನು ಹೇಳಿದರು. ದೇವಿ ಪಾರ್ವತಿ ಅವರ ಪ್ರಾರ್ಥನೆಯನ್ನು ಆಲಿಸಿ ಅವಳು ದೇವತೆಗಳನ್ನು ಅಲ್ಲಿಯೇ ಇರುವಂತೆ ಹೇಳಿ ಸುಂದರ ರೂಪ ತಾಳಿ ಹಿಮಾಚಲಕ್ಕೆ ಬಂದಳು. ಶುಂಭ ನಿಶುಂಭ ಆಕೆಯನ್ನು ತಮ್ಮ ಸ್ತ್ರೀ ರತ್ನವನ್ನಾಗಿ ಇಟ್ಟುಕೊಳ್ಳಲು ಯೋಚಿಸಿದರು. ದೇವಿಗೆ ತಿಳಿದು ನನ್ನನ್ನು ಇದುವರೆಗೂ ಯಾರೂ ಸೋಲಿಸಿಲ್ಲ. ನನ್ನನ್ನು ಗೆದ್ದು ಯಾರು ಗೆಲ್ಲುತ್ತಾರೆ ಅವರೇ ನನ್ನ ಪತಿ ಎಂದಳು. ಹೀಗೆ ಶುರುವಾದ ಯುದ್ಧದಲ್ಲಿ ಶುಂಭ, ನಿಶುಂಭ ಹಾಗೂ ಮಹಿಷಾಸುರನ ಗೆಳೆಯರಾದ ಚಂಡ, ಮುಂಡ ರಕ್ಕಸರನ್ನು ವೈಷ್ಣವಿ, ಕೌಮಾರಿ, ಇಂದ್ರಾಣಿ, ಕಾಳಿ ಮುಂತಾದ ರೂಪಗಳಿಂದ ಕೊಂದಳು. ಉಳಿದ ದೈತ್ಯರನ್ನು ಸಂಹರಿಸಿದಳು. ಇದನ್ನೆಲ್ಲ ನೋಡಿ ಸಿಟ್ಟಿನಿಂದ ರಕ್ತ ಬೀಜಾಸುರ ಎಂಬ ರಾಕ್ಷಸನು ಅವಳನ್ನು ಎದುರಿಸಲು ಬಂದನು. ರಕ್ತ ಬೀಜಾಸುರನಿಗೆ ಒಂದು ವರವಿತ್ತು. ಆ ಪ್ರಕಾರ ಇವನು ಒಂದ ಹನಿ ರಕ್ತ ಭೂಮಿ ಮೇಲೆ ಬಿದ್ದರೂ ಸಹಸ್ರಾರು ರಾಕ್ಷಸರು ಹುಟ್ಟುತ್ತಿದ್ದರು. ಕಾಳಿ ಮಾತೆ ದೇವಿಯು ಆ ರಾಕ್ಷಸನ ರಕ್ತ ಭೂಮಿ ಮೇಲೆ ಬೀಳದಂತೆ ತನ್ನ ಕರಾಳ ರೂಪದ ನಾಲಿಗೆಯನ್ನು ಹೊರಚಾಚಿ ಅವನ ರಕ್ತವನ್ನೆಲ್ಲ ಹೀರಿದಳು. ನಂತರ ಅವನನ್ನು ಸಂಹರಿಸಿ ತಿಂದು ಹಾಕಿದಳು. ಇದರಿಂದಾಗಿ ಅವಳಿಗೆ ಮದವೇರಿ ನರ್ತನ ಮಾಡತೊಡಗಿದಳು. ನರ್ತನ ಮಾಡುತ್ತಾ ಮಾಡುತ್ತಾ ಶಿವನ ಎದೆಯ ಮೇಲೆ ನಿಂತಾಗ ಅವಳ ರೌದ್ರ ರೂಪ ಹೋಗಿ ಸಹಜ ಸ್ಥಿತಿಗೆ ಬಂದಳು. ಹೀಗೆ ರಾಕ್ಷಸರನ್ನೆಲ್ಲ ಸಂಹಾರ ಮಾಡಿ ದೈತ್ಯರು ವಶಪಡಿಸಿಕೊಂಡಿದ್ದ ಸ್ವರ್ಗ ಲೋಕವನ್ನು ಅವರಿಗೆ ಕೊಡಿಸಿದಳು. ದೇವತೆಗಳು ಹರ್ಷೋದ್ಗಾರ ಮಾಡುತ್ತಾ ದೇವಿಯನ್ನು ಭಕ್ತಿಯಿಂದ ಪರಿಪರಿಯಾಗಿ ಸ್ತುತಿಸಿದರು. ದೈತ್ಯರನ್ನೆಲ್ಲ ಸಂಹಾರ ಮಾಡಿದ ಆದಿಶಕ್ತಿಯನ್ನು ನವರಾತ್ರಿ 7ನೇ ದಿನ ಕಾಲರಾತ್ರಿ ಸ್ವರೂಪದಲ್ಲಿ ಉಪಾಸನೆ ಮಾಡುವ ಸಾಧಕನ ಮನಸ್ಸು ಸಹಸ್ರಾರ ಚಕ್ರದಲ್ಲಿ ನೆಲೆಗೊಳ್ಳುತ್ತದೆ. ಅವನಿಗಾಗಿ ಬ್ರಹ್ಮಾಂಡದ ಎಲ್ಲಾ ಸಿದ್ಧಿಗಳ ಬಾಗಿಲು ತೆರೆದುಕೊಳ್ಳುತ್ತವೆ. ಈ ಸಮಯದಲ್ಲಿ ಸಾಧಕನ ಮನಸ್ಸು ಪೂರ್ತಿಯಾಗಿ ಕಾಳರಾತ್ರಿ ಸ್ವರೂಪದಲ್ಲಿ ಸ್ಥಿರವಾಗುತ್ತದೆ. ಅವಳ ಸಾಕ್ಷಾತ್ಕಾರ ಪಡೆಯುತ್ತಾನೆ. ಸಕಲ ಪಾಪಗಳು ನಾಶವಾಗಿ ಅಕ್ಷಯ ಪುಣ್ಯ ಲೋಕಗಳ ಪ್ರಾಪ್ತಿಯಾಗುತ್ತದೆ. ದುಷ್ಟ ಶಕ್ತಿಗಳು ಇವಳ ಸ್ಮರಣೆ ಮಾತ್ರದಿಂದಲೇ ಭಯಭೀತರಾಗಿ ಓಡಿ ಹೋಗುತ್ತವೆ. ಗೃಹ ಬಾಧೆಗಳು ನಾಶವಾಗುತ್ತದೆ. ಇವಳ ಉಪಾಸಕರಿಗೆ ಅಗ್ನಿ, ಜಲ, ಜಂತು, ಶತ್ರು ಮತ್ತು ರಾತ್ರಿ ಭಯ ಎಂದಿಗೂ ಇರುವುದಿಲ್ಲ. ದೇವಿಯ ಅನುಗ್ರಹದಿಂದ ಭಯಮುಕ್ತನಾಗುತ್ತಾನೆ. ಕಾಲರಾತ್ರಿರ್ಮಹಾರಾತ್ರಿ ಮೋಹ ರಾತ್ರಿಶ್ಚ ದಾರುಣಾ ತ್ವಂ ಶ್ರೀಸ್ತ್ವಮೀಶ್ವರೀ ತ್ವಂ ಹ್ರೀಸ್ತ್ವಂ ಬುದ್ಧಿರ್ಬೋಧಲಕ್ಷಣಾ